ಇನ್ನು ಸೀರಿಯಲ್ ಶುರುನಲ್ಲಿ ಅಜ್ಜಮ್ಮ ಹೋಟೆಲ್ ಓನರ್ಗೆ ಕ್ಲಾಸ್ ತಗೊಂಡಿದ್ದಾಳೆ. ನೀನೇನು ಧರ್ಮದ ಹೋಟೆಲ್ನ ಮಾಡ್ತಾ ಇದೆಯಾ, ಇಲ್ವಲ್ಲ ನಾನು ಯಾಕೆ ನಡೆಸಲಿ ಅಂತ ಹೋಟೆಲ್ ಓನರ್ ಹೇಳ್ತಾನೆ. ಅದಕ್ಕೆ ಹಾಗಾದರೆ ಆ ಹುಡುಗಿಗೆ ಬಾಪಾ ಅಂತ ಕೆಲಸ ಕೊಟ್ಟೆ ಅಂತ ಏನೋ ಹೇಳ್ತಾ ಇದ್ದೆ ನೀನು ಅಂತ ಅಜ್ಜಮ್ಮ ಹೇಳಿದ್ದಕ್ಕೆ ಹೋಟೆಲ್ ಓನರು, ಅವಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಕಣಮ್ಮ, ಅವಳು ಬಂದಿದ್ದಿಂದ ಒಂದಿನೂ ಸರಿಯಾಗಿ ಕೆಲಸ ಮಾಡಿಲ್ಲ, ಪ್ರತಿದಿನವೂ ಏನಾದರೂ ಒಂದು ಗೋಳಿದ್ದೇ ಇರುತ್ತೆ ಅವಳದು, ನಿಮಗೆ ಗೊತ್ತಿಲ್ಲ ಅವಳ ಬಗ್ಗೆ ಇನ್ನು ಅಂತ ಹೋಟೆಲ್ ಓನರು ಅಜ್ಜಮ್ಮಂಗೆ ಹೇಳ್ತಾನೆ. ಅವಳು ಜಲ್ದಿ ಕೆಲಸ ಇದೆ ಹೊರಡಬೇಕು ಅಂತ ಹೇಳಿದ್ರು ಆ ಥರ ಮಾತಾಡಿದ್ಯಲ್ಲ, ಮತ್ತು ಇಷ್ಟು ದಿನ ಕೆಲಸ ಮಾಡೋದಕ್ಕೆ ನೀನು ದುಡ್ಡು ಕೊಟ್ಟಿಲ್ವಲ್ಲ, ಏನು ಧರ್ಮಕ್ಕೆ ನಡೆಸ್ತಾ ಇದೆಯಾ ಅಂತ ಹೇಳಿ ಅಜ್ಜಮ್ಮ ಹೋಟೆಲ್ ಓನರ್ಗೆ ಬೈತಾಳೆ. ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಅಮ್ಮ, ಇವತ್ತು ಈ ಹೋಟೆಲ್ ಇಲ್ಲ ಅಂದರೆ ಇನ್ನೊಂದು ಹೋಟೆಲು, ಈ ಕೆಲಸ ಇಲ್ಲ ಅಂದರೆ ಇನ್ನೊಂದು ಕೆಲಸ, ಇನ್ನೊಬ್ಬನ ಜೊತೆ ಬೇಕಾದರೂ ಹೋಗುವಂಥ ಹುಡುಗಿ ಅಂತ ಹೇಳಿದ್ದಕ್ಕೆ ಅಜ್ಜಮ್ಮ ಅಲ್ಲೇ ಕಪಾಲಕ್ಕೊಂದು ಸರಿಯಾಗಿ ಆ ಹೋಟೆಲ್ ಓನರ್ಗೆ ಬಾರಿಸ್ಬಿಡ್ತಾಳೆ. ಏನು ಅಂದೆ, ಅವಳ ಬಗ್ಗೆ ಏನೋ ಗೊತ್ತು, ಏನೋ ಅಂದೆ ನೀನು, ಏನೋ ಮಾತಾಡಿದೆ ಅಂತ ಹೇಳಿ ಅಜ್ಜಮ್ಮ ಬೈತಾಳೆ. ಅಲ್ಲ ಅಮ್ಮ, ಅವಳ ಬಗ್ಗೆ ನಿಮ್ಗೇನು ಗೊತ್ತು, ಅವಳ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಹೋಟೆಲ್ ಓನರು ಮಾತಾಡ್ತಾನೆ. ಅವಳು ಯಾರಂತ ಗೊತ್ತೇನೋ ನಿನಗೆ, ಅವಳು ಮನಸ್ಸು ಮಾಡಿದ್ರೆ ಈ ಥರ 10 ಹೋಟೆಲ್ಗೆ ಮಾಲೀಕಳಾಗ್ಬೋದು, ಹಾಗಾದರೆ ಅವಳು ಯಾರಮ್ಮ ಅಂತ ಹೇಳಿ ಕೇಳ್ತಾನೆ ಅವನು. ಅದಕ್ಕೆ ಮಂತ್ರಿ ಶಿವರಾಮೇಗೌಡ ಗೊತ್ತು ತಾನೆ, ಅವನ ಸೊಸೆ ಅವಳು, ಈಗೇನೋ ಅನಿವಾರ್ಯ ಕಾರಣದಿಂದ ಅವಳು ನಿನ್ನ ಹತ್ರ ಕೆಲಸ ಮಾಡ್ತಿದ್ದಾಳೆ, ಅವಳು ಸ್ವಾಭಿಮಾನಿ, ಅವಳು ನಮ್ಮನೆ ಮಹಾಲಕ್ಷ್ಮಿ, ಅನಿವಾರ್ಯ ಕಾರಣದಿಂದ ನಿನ್ನ ಹತ್ರ ಕೆಲಸ ಮಾಡೋ ಹಂಗೆ ಆಗಿದೆ, ನೀನು ಇಷ್ಟೆಲ್ಲ ಮಾತಾಡಿದ್ರು ಸಹ ಅವಳು ಯಾರು ಅಂತ ನಿನ್ನ ಹತ್ರ ಹೇಳ್ಕೊಳ್ಳಿಲ್ಲ ನೋಡು, ಅದು ಅವಳ ಗುಣ ಗೊತ್ತಾಗುತ್ತೆ, ನೀನು ಕೊಡೋ ದುಡ್ಡಿಗಿಂತ ಅವಳು 1000 ಪಾಲು ಹೆಚ್ಚಿಗೆ ನಿಯತ್ತಾಗಿರ್ತಾಳೆ, ಅಂಥವಳ ಮುಂದೆ ನೀನು ನಾಲ್ಗೆ ಹರಿಬಿಡ್ತೀಯಾ, ಮತ್ತು ಅವಳು MBBS ಓದೋಳ ಥರ ಓಡೋಯ್ತಾಳೆ ಅಂತ ಮಾತಾಡ್ತೀಯಲ್ಲ, ಅವಳು ನಿಜವಾಗ್ಲೂ ಡಾಕ್ಟ್ರ್ ಆಗೋದಕ್ಕೆ ಕಾಲೇಜ್ಗೆ ಹೋಗ್ತಾ ಇರೋದಕ್ಕೆ ನಿನ್ನ ಹತ್ರ ಕೆಲಸ ಮಾಡೋಕ್ಕೆ ಬಂದಿರೋದು, ಅವಳು ಸ್ವಾಭಿಮಾನಿ ನಿಯತ್ತಿನ ಹುಡುಗಿ. ಅದಕ್ಕೆ ಹೋಟೆಲ್ ಓನರು, ಇಲ್ಲಮ್ಮ ಅವಳ ಬಗ್ಗೆ ನನಗೆ ಗೊತ್ತಿದ್ದಿದ್ರೆ ಮುಂಚೆನೇ ಮಾತಾಡ್ತಾ ಇರಲಿಲ್ಲ ಅಂತ ಹೇಳಿದ್ದಕ್ಕೆ ಅಜ್ಜಮ್ಮ, ಅವಳು ಅಂತ ಅಲ್ಲ, ಬೇರೆ ಯಾರೇ ಕೆಲಸ ಮಾಡೋಕ್ಕೆ ಬಂದರೂ ಅವ್ರ ಹತ್ರ ಈ ಥರ ನಡ್ಕೋಬೇಡ, ಸಂಸಾರ ಸಾಕಬೇಕು, ಮಕ್ಕಳು ಬದುಕು ಕಟ್ಟಬೇಕು ಅಂತ ಹೇಳಿ ನಿನ್ನ ಹತ್ರಕ್ಕೆ ಕೆಲ್ಸಕ್ಕೆ ಬರ್ತಾರೆ ಅವ್ರಿಗೆಲ್ಲ ನೀನು ಈ ಥರ ಎಲ್ಲ ಮಾತಾಡಬೇಡ ಅಂತ ಅಜ್ಜಮ್ಮ ಮತ್ತು ಬೈತಾಳೆ. ಅಜ್ಜಮ್ಮ ಇದೇ ಕೊನೆ, ಇನ್ನೊಂದು ಸಲ ಏನಾದರೂ ಈ ರೀತಿ ನಡ್ಕೊಳ್ಳೋದು ಗೊತ್ತಾದರೆ ನಿನ್ನ ಹೋಟೆಲ್ ಇಲ್ದೇ ಮಾಡಿಬಿಡ್ತೀನಿ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ಅದಕ್ಕೆ ಓನರು, ಇಲ್ಲ ಕಣಮ್ಮ ಈ ಥರ ಎಲ್ಲ ಮಾಡಲ್ಲ ಅಂತ ಹೇಳ್ತಾನೆ. ಇನ್ನು ಚಿತ್ರ ಮತ್ತು ಈಶ್ವರಿ ಇಬ್ಬರು ಸಹ ಗುಡಿಸ್ಲಿಕ್ಕೆ ಬಂದಿದ್ದಾರೆ. ಫಸ್ಟ್ ಡೇ ವಿದ್ಯಾ ಬಂದಾಗ ಅವಳೇ ಹಳೆ ಸೀರೆಗಳನ್ನ ತಂದುಕೊಟ್ಟಿದ್ದನ್ನ ನೆನಪು ಮಾಡ್ಕೊತಾಳೆ. ಚಿತ್ರನೂ ಸಹ ಹೇಳ್ತಾಳೆ, ಅಲ್ಲ ಅಮ್ಮ, ಅಪ್ಪನಿಗೇನೆ ನಮ್ಮನ್ನ ಕ್ಷಮಿಸ್ಬೋದಿತ್ತಲ್ವ, ಅವ್ರಿಗೆ ತೀರ್ಮಾನ ತಗೊಳ್ಳೋಕ್ಕೆ ಹೇಳಿದ್ರು ತಾನೇ, ಯಾಕೆ ಹಿಂಗೆ ಮಾಡಿದ್ರು ಅಪ್ಪಯ್ಯ ಅಂತ ಹೇಳಿ ಚಿತ್ರ ಈಶ್ವರಿ ಹತ್ರ ಕೇಳ್ತಾಳೆ. ಅದು ಹಂಗೆ ಕಣೆ, ಊರು ಉಪಕಾರಿ ಮನೆಗೆ ಏನೋ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮ್ಮಪ್ಪ ಅಂತ ಹೇಳಿ ಈಶ್ವರಿ ಚಿತ್ರಂಗೆ ಹೇಳ್ತಾಳೆ. ಆಮೇಲೆ ಅಜ್ಜಮ್ಮ, ಅವಳನ್ನ ಕೆಲ್ಸಕ್ಕೆ ಸೇರಿಸ್ಕೊ, ಅವಳನ್ನ ಇನ್ಮೇಲೆ ನಿನ್ನ ಮಗಳ ಥರ ನೋಡ್ಕೋಬೇಕು, ಆಮೇಲೆ ನಾವು ಇಲ್ಲಿ ಬಂದಿದ್ದಾಗಲಿ ನಿನ್ನ ಹತ್ರ ಮಾತಾಡಿದ್ದಾಗಲಿ ಅದು ಯಾವುದೂ ಸಹ ಗೊತ್ತಾಗಬಾರ್ದು ಯಾರಿಗೂ ಅಂತ ಅಜ್ಜಮ್ಮ ಅವನಿಗೆ ಕಂಡೀಷನ್ ಹಾಕ್ತಾಳೆ. ಚಿತ್ರ ಕೇಳ್ತಾಳೆ ಈಶ್ವರಿ ಹತ್ರ, ಜೀವನ ಪೂರ್ತಿ ನಾವು ಇಲ್ಲೇ ಇರಬೇಕೇನವ್ವ, ಹಾಗಾದರೆ ನಮ್ಮನ್ನ ಶ್ರಮಿಸೋದಿಲ್ವಾ ಅವರು, ನಮ್ಮನ್ನ ಒಳಗಡೆಗೆ ಕರ್ಕೊಳ್ಳೋದಿಲ್ವಾ ಅಂತ ಈಶ್ವರಿಗೆ ಚಿತ್ರ ಕೇಳ್ತಾಳೆ. ಅದಕ್ಕೆ ಈಶ್ವರಿ, ಎಲ್ಲರಿಗೂ ಒಂದು ಗ್ರಹಚಾರ ಅಂತ ಇರುತ್ತಲ್ವಾ, ಪ್ರತಿಯೊಬ್ಬರಿಗೂ ಅದು ಒಳ್ಳೆ ಟೈಮ್ ಅನ್ನೋದು ಬಂದೇ ಬರ್ತದೆ, ಆ ಟೈಮ್ಗೋಸ್ಕರ ನಾವು ಕಾಯಬೇಕು ಅಷ್ಟೇ, ನಮ್ಮ ಟೈಮು ಇವಾಗ ಕೆಟ್ಟದೆ ಅಷ್ಟೇ, ಮುಂದಕ್ಕೆ ಸರಿ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀನಿ, ನಮ್ಮ ಟೈಮ್ ಹಿಂಗೆ ಇರ್ತದೆ ಅಂತ ಅನಿಸಿದ್ರೆ ಈಶ್ವರಿ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ಯೋಚನೆ ಮಾಡಬೇಡ ಅಂತ ಹೇಳಿ ಚಿತ್ರನಿಗೆ ಈಶ್ವರಿ ಹೇಳ್ತಾಳೆ. ನನಗೆ ಅನ್ಯಾಯ ಮಾಡಿರೋನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ಈಶ್ವರಿಗೆ ಯಾರು ಏನೇ ಕೊಟ್ಟರು ಅದರ 10ರಷ್ಟು ಕೊಟ್ಟು ಅಭ್ಯಾಸ, ಆಗ ಈ ಈಶ್ವರಿ ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಇನ್ನು ಹೋಗ್ತಿರೋ ವಿದ್ಯೆಯನ್ನು ಹೋಟೆಲ್ ಓನರು ಕರೆಸ್ಬಿಟ್ಟು ಕೆಲಸ ಕೊಡೋದಕ್ಕೂ ಒಪ್ಕೊತಾನೆ. ನನ್ನ ಕ್ಷಮಿಸ್ಬಿಡು, ಹಂಗೆಲ್ಲ ಮಾತಾಡಿದ್ದಕ್ಕೆ, ಇನ್ಮೇಲೆ ಹಂಗೆಲ್ಲ ಮಾತಾಡೋದಿಲ್ಲ, ನಿನ್ನ ಚೆನ್ನಾಗೇ ಕೆಲಸ ಮಾಡ್ಕೊ, ನಾನೇನು ಆ ಥರ ಮಾತಾಡಲ್ಲ ಅಂತ ಹೇಳಿ ಹೋಟೆಲ್ ಓನರು ಅವಳಿಗೆ ಕೆಲಸ ಸಹ ಕೊಡ್ತಾನೆ. ಅಷ್ಟರಲ್ಲಿ ಯಾರೋ ಒಬ್ಬ ಕಸ್ಟಮರ್ ಬರ್ತಾರೆ, ಅವಳನ್ನ ಅಟೆಂಡ್ ಮಾಡ್ತೀನಿ ಅಂತ ವಿದ್ಯಾನೇ ಹೋಗ್ತಾಳೆ. ಇನ್ಮೇಲೆ ಎಲ್ಲರೂ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಈಗ ಅಜ್ಜಮ್ಮ ಅಲ್ಲಿ ಕಿಟಕಿ ಹತ್ರ ನಿಂತ್ಕೊಂಡು ಚಂಪಾ ಅಜ್ಜಮ್ಮ ಇಬ್ಬರು ಸಹ ಅವ್ನು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾ ಇದ್ದಾರೆ.
ಓನರ್ ಸಹ ಹಿಂದೆ ಕಿಟಕಿ ಹತ್ರ ತಿರುಗಿಬಿಟ್ಟು ನೋಡ್ತಾನೆ. ಅಜ್ಜಮ್ಮ ಆಯಿತು ಆಯಿತು ಅಂತ ಕೈಯಲ್ಲೇ ಸನ್ನೆ ಮಾಡ್ತಾಳೆ. ಇನ್ನು ಹೋಟೆಲ್ನಲ್ಲಿ ಎಲ್ಲರದ್ದು ತಟ್ಟೆ ಎತ್ತೋದು ಲೋಟ ಎತ್ತೋದು ಎಲ್ಲ ನೋಡಿಬಿಟ್ಟು ಅಜ್ಜಮ್ಮ ತುಂಬಾ ಮನಸ್ಸಿಗೆ ಬೇಜಾರು ಮಾಡ್ಕೊತಾಳೆ. ನನ್ನ ಮನೇಲಿ ಹೆಂಗಿರ್ಬೇಕಾಗಿತ್ತು, ಅವಳು ರಾಣಿ ಥರ ಇರಬೇಕಾಗಿತ್ತು, ಇಲ್ಲಿ ನೋಡು ಎಂಥ ಕೆಲಸ ಮಾಡ್ತಾವಳೆ ಅಂತ ಹೇಳಿ ಅಜ್ಜಮ್ಮ ವಿದ್ಯು ನೋಡಿ ತುಂಬಾ ಮನಸ್ಸಿಗೆ ಬೇಜಾರು ಮಾಡ್ಕೊತಾಳೆ. ಇನ್ನು ಕಣ್ಮಣಿ ಮದುವೆ ಆಗಿದ್ರದ ಬಗ್ಗೆ ಸಾವಿತ್ರಿ ಮತ್ತು ಸಾವಿತ್ರಿ ಮಗಳು ವಿನಂತಿ ಇಬ್ಬರು ಸಹ ಯೋಚನೆ ಮಾಡ್ತಾ ಇದ್ದಾರೆ. ಈ ಕೈಗೆ ಬಂದಿತ್ತು ಬಾಯಿಗೆ ಬರ್ದಿರಂಗಾಯಿತು. ನಾನು ಅಷ್ಟು ಕಷ್ಟಪಟ್ಟು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರೂ ಸಹ ಅದು ಫಲ ಕೊಡಲಿಲ್ಲ ನಮಗೆ. ಆ ರಾಖಿ ಪಾಲಾಗೋಯ್ತು, ಅವ್ರ ಮನೆ ಡ್ರೈವರ್ ಕೆಲಸ ಮಾಡೋನು ಮದುವೆ ಆಗೋ ಥರ ಆಗೋಯ್ತಲ್ಲಮ್ಮ ಅಂತ ಹೇಳಿ ವಿನಂತಿ ಸಾವಿತ್ರಿ ಹತ್ರ ಗೋಳಾಡ್ತಿರ್ತಾಳೆ. ಏನೋ ಅದೃಷ್ಟ ಸಿಗುತ್ತೆ, ಒಳ್ಳೆ ಲಕ್ ಹೊಡಿಯುತ್ತೆ ಅಂತ ನಾವು ಅಂದ್ಕೊಂಡಿದ್ರೆ ಹಿಂಗಾಗೋಯ್ತು. ದುಡ್ಡೆಲ್ಲ ಆಸ್ತಿ ಪಾಲೆಲ್ಲ ಅವ್ನ ಪಾಲಾಗೋಯ್ತು. ರಾಖಿಗೆ ಮುಂಚೆನೇ ಗೊತ್ತಿತ್ತು ಅನಿಸುತ್ತೆ ಅವ್ನ ಪಾಲಾಗೋಯ್ತು ಇದೆಲ್ಲ. ಇನ್ನು ವಿದ್ಯಾ ಮದುವೆ ಮಾಡಿಸೋದಕ್ಕೆ ವಿದ್ಯಂಗೂ ಅರ್ಧ ಪಾಲು ಬರುತ್ತೇನೋ ಅಂತ ಹೇಳಿ ಮಾತಾಡ್ಕೊತಾರೆ. ಆದರೂ ಸಹ ಚಿತ್ರನ ಮತ್ತು ಈಶ್ವರಿನ ಶೆಡ್ಗೋಗೋ ಥರ ಮಾಡಿ ನಮಗೆ ಅದ್ಯಾವ್ರು ಸಂತೋಷ ಕೊಟ್ಟವನೇ. ಆಸ್ತಿ ಸಿಗಲಿಲ್ಲ ಅನ್ನೋ ಬೇಜಾರಿಗಿಂತ ಯಾರು ಏಟ್ಗೂ ಬಗ್ದೆ ಗುಳ್ಳೆನರಿ ಥರದ ಮಸ್ಲತ್ ಮಾಡ್ತಿದ್ಲಲ್ಲ ಈಶ್ವರಿನ, ಅವಳನ್ನ ಗುಡಿಸ್ಲಿಗೆ ಹಾಕಿದ್ವಲ್ಲ, ಅದೇ ತುಂಬ ಸಂತೋಷ ಆಗ್ತಾ ಇರೋದು. ಇನ್ನು ರಾತ್ರಿ ಆಯಿತು. ಈಶ್ವರಿ ಮತ್ತು ಚಿತ್ರ ಇಬ್ಬರು ಸಹ ಗುಡಿಸ್ಲಲ್ಲಿರ್ತಾರೆ. ವಿದ್ಯಾನೂ ಸಹ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದಾಳೆ. ಮಾತಾಡಿಸ್ತಾಳೆ ಈಶ್ವರಿ, ಏನು ನೋಡಿದ್ರು ನೋಡ್ತಾ ಇರೋಂಗೆ ಹೋಗ್ತಾ ಇದೆಯಲ್ಲ. ಅದಕ್ಕೆ ವಿದ್ಯಾ ಹೇಳ್ತಾಳೆ, ಇನ್ನೊಬ್ರು ಪರಿಸ್ಥಿತಿ ನೋಡಿ ಖುಷಿ ಪಡೋಷ್ಟು ಸಂತಾನ ಇಲ್ಲ ಚಿಕ್ಕತ್ತೆ ನನಗೆ. ನಾನು ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದೀನಿ, ಇನ್ನೂ ಓದ್ಕೋಬೇಕು, ಸಿಕ್ಕಾಪಟ್ಟೆ ಕಾಲು ಬೇರೆ ನೋಯ್ತೈತೆ, ಹೋಗ್ಬೇಕು ನಾನು ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಅಲ್ಲ ವಿದ್ಯಾ, ನಮ್ಮನ್ನೆಲ್ಲ ನೋಡಿ ನಿನಗೆ ಒಂದು ತಮ್ಗೆ ಹಾಲು ಕುಡಿದಷ್ಟು ತೃಪ್ತಿಯಾಗಿರ್ಬೇಕಲ್ವಾ ಅಂತ ಈಶ್ವರಿ ಹೇಳಿದ್ದಕ್ಕೆ, ನಾವು ಹೆಂಗೆ ನೋಡ್ತೀವೋ ಹಂಗೆ ಪ್ರಪಂಚ ನಮಗೆ ಕಣ್ಣು ಕಾಣುತ್ತದೆ ಚಿಕ್ಕತ್ತೆ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ನನ್ನಿನ್ನ ಏನೋ ಅನ್ಕೊಬಿಟ್ಟಿದ್ದೆ ಕಣೆ, ನಗ್ನಗ್ತಾ ದ್ವೇಷನ ಹೆಂಗೆ ತೀರಿಸ್ಕೋಬೇಕು ಅನ್ನೋದನ್ನ ನಿನ್ನಿಂದ ಕಲಿಬೇಕು ವಿದ್ಯಾ. ಅವತ್ತು ನಾನು ನಿನ್ನನ್ನು ಈ ಶೆಡ್ಗೆ ಕಳಿಸ್ದೆ ನಿಜ, ಆದರೆ ನೀನು ಸಮಯ ನೋಡಿ ತೀರಿಸ್ಕೊಬಿಟ್ಟೆ ತಾನೇ. ಅಯ್ಯೋ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಚಿಕ್ಕತ್ತೆ, ಇದು ನನ್ನ ಉಡುಗೊರೆ ಅಲ್ಲ, ನೀವು ಪಡ್ಕೊಂಡಿರೋ ವರ ಅಲ್ಲ ಅಲ್ಲ, ಮಾಡಿರೋ ಕರ್ಮಕ್ಕೆ ಪಡ್ಕೊಂಡಿರೋ ಶಾಪ ಅಂತ ವಿದ್ಯಾ ಈಶ್ವರಿನ ಹಂಗಿಸ್ತಾಳೆ. ಮಾಡಿತ್ತು ತಿನ್ನೋ ಮಾರಾಯ ಅನ್ನೋಂಗೆ ಇವತ್ತು ನಿಮಗೆ ಏನು ಸಿಕ್ಕದೋ ಅದು ನೀವೇ ಮಾಡಿರೋ ಬಿತ್ತನೆ, ಇವತ್ತು ಫಲ ಅನುಭವಿಸ್ತಾ ಇದ್ದೀರಾ. ಆಟಯ ಹೇಳ್ಬೇಕು ಅಂತ ಹೇಳಿದ್ರೆ ನೀವೇ ತೋಡಿರೋ ಗುಂಡಿಗೆ ನೀವೇ ಬಿದ್ದಿದ್ದೀರಾ ಬಿಡ್ತು ಬೇರೇನೂ ಅಲ್ಲ. ಕೆಲವ್ರಿಗೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತಂತೆ. ಆ ಹಟ್ಟಿ ಒಳಗಡೆ ಇದ್ದಾಗ ನಿಮಗಂತೂ ಬುದ್ಧಿ ಬರಲಿಲ್ಲ, ನೋಡೋಣ ಇವಾಗಲಾದ್ರೂ ನಿನಗೆ ಬುದ್ಧಿ ಬರ್ಬೋದೇನೋ. ಯಾತವ ಏನು ಮಾತಾಡಬೇಕು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ವಾ ಅಂತ ಹೇಳಿ ವಿದ್ಯನ್ಗೆ ಬೈತಾಳೆ ಈಶ್ವರಿ. ಅವಾಗ ಈ ಚಿತ್ರ, ನೋಡುವ ಹೆಂಗೆ ಮಾತಾಡ್ಬಿಟ್ಟು ಹೋಯ್ತಾವಳೆ ಅಂತ, ಮಾತಾಡಲಿ ಅವಳು ತೊಳೆದಿರೋದು ಬಾಲನಲ್ವೇ ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ಇನ್ನು ವಿದ್ಯಾ ಓದ್ಕೊತಿರ್ತಾಳೆ. ಭದ್ರಾ ಬಂದ್ಬಿಟ್ಟು ವಿದ್ಯಾನ ಹತ್ರ ಮಾತಾಡೋದಕ್ಕೋಸ್ಕರ ಬರ್ತಾನೆ. ನಿನ್ನ ಕಣ್ಮಣಿ ಮದುವೆ ಆಗಿರೋ ಬಗ್ಗೆನೇ ಮಾತಾಡ್ತಾನೆ. ಹುಡುಗ ಎಂಥವನು ಅಂತ ಮುಂಚೆನೇ ಹೇಳಿದ್ದೆ, ಆದರೆ ಹೋಗಿ ನಾನು ವಿಚಾರಿಸ್ದೆ, ಯಾರೋ ಒಬ್ಬರು ಹೇಳಿದ್ರು ಹುಡುಗ ತುಂಬ ಒಳ್ಳೆಯವನು ಅಂತ ಹೇಳಿ, ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ಟೆ. ಆದರೂ ಸಹ ನೀನು ಹಿಂದೆ ಸರಿದೆ ಆ ಹುಡುಗನ ಬಗ್ಗೆ ಎಲ್ಲನೂ ಹುಡುಕಿದ್ಯಾ, ನ್ಯಾಯಕ್ಕೋಸ್ಕರ ಹೋರಾಡಿ ಸತ್ಯನ ಹೊರಗೆ ತಂದು ಕಣ್ಮಣಿನ ಹುಡುಗನ ಜೊತೆ ಮದುವೆ ಆಗದೆ ಇರೋ ರೀತಿ ನನ್ನ ಕಣ್ಮಣಿನ ಕಾಪಾಡ್ಬಿಟ್ಟೆ. ದೊಡ್ಡ ಅಪಾಯದಿಂದ ನೀನು ಪಾರು ಮಾಡಿಬಿಟ್ಟಿದ್ಯಾ. ನೆನ್ಸ್ಕೊಂಡ್ರೆ ಎದೆ ಹೊಡೆದಂಗಾಗುತ್ತೆ. ಇವತ್ತು ನೀನು ಮಾಡಿರೋದು ಸಾಮಾನ್ಯ ವಿಷಯ ಅಲ್ಲ. ನನ್ನ ತಂಗಿ ಜೀವನ ಉಳಿಸಿದ್ಯಾ ನೀನು, ಅದಕ್ಕೇ ನನ್ನ ಹೃದಯದಿಂದ ಗೌರವ ಕೊಡ್ಕೊಂಡು ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಅಂತ ಭದ್ರಾ ವಿದ್ಯನ ಹತ್ರ ಹೇಳ್ತಾನೆ. ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಭದ್ರಾ ಹೋಗ್ತಿರ್ತಾನೆ. ವಿದ್ಯಾ ಒಂದು ನಿಮಿಷ ಅಂತ ಹೇಳಿ ನಿಲ್ಲಿಸ್ತಾಳೆ. ನಮ್ಮ ಮಧ್ಯ ಎಷ್ಟೇ ಮನಸ್ತಾಪ ಇರ್ಬೋದು, ಏನೇ ಇರ್ಬೋದು, ನೀವು ನನ್ನನ್ನು ಹೆಂಡ್ರು ಅಂತ ಅಂದ್ಕೊಳ್ದೇ ಇರ್ಬೋದು, ಅಟ್ಟಿಯವರು ಎಲ್ಲರೂ ಸಹ ನನ್ನನ್ನು ಸೊಸೆ ಅಂತ ಒಪ್ಕೊಳ್ತಾ ಇರ್ಬೋದು, ಆದರೆ ಕಣ್ಮಣಿ ನನ್ನ ಅತ್ತಿಗೆ ಅಂತ ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದಾಳೆ. ಅವಳನ್ನ ನೋಡಿ ಸುಮ್ಮನೆ ಇರೋದಕ್ಕೆ, ಅವ್ರ ಬಗ್ಗೆ ತಪ್ಪು ವಿಷಯ ಗೊತ್ತಾದರೂ ಸಹ ನನಗೆ ಸುಮ್ಮನೆ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೋಸ್ಕರ ಕ್ವಾಟ್ಲೆ ಅಣ್ಣನ ಸಹಾಯ ತಗೊಂಡು ನಾನು ಇಷ್ಟೆಲ್ಲ ಮಾಡಿದೆ. ನೀವು ನನ್ನನ್ನು ಕ್ಷಮಿಸಿ ಅಂತ ವಿದ್ಯಾ ಕೇಳ್ಕೊತಾಳೆ. ನೀನು ಸಾಕ್ಷಿ ಮಡಗಿ ಅವ್ರನ್ನ ಸಾಬೀತು ಮಾಡೋದಕ್ಕೆ ಸಖತ್ತು ಕಷ್ಟಪಟ್ಟಿದ್ಯಾ. ನೀನು ಇಷ್ಟೆಲ್ಲ ಕಷ್ಟಪಡೋ ಬದಲು ಮುಂಚೆನೇ ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ ಅನ್ನೋ ಬದಲು ರಾಖಿನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಒಂದು ವಿಷಯ ನಂತರ ನೀನು ಹೇಳಬೇಕಾಗಿತ್ತು. ನಾನು ಅಪ್ಪಯ್ಯನ ಒಪ್ಪಿಸಿ ಅವರಿಬ್ರಿಗೂ ಮದುವೆ ಮಾಡಿಸ್ತಾ ಇದ್ದೆ ನಾನು ಅಂತ ಹೇಳಿ ವಿದ್ಯನ ಹತ್ರ ಭದ್ರಾ ಹೇಳಿದ್ದಕ್ಕೆ, ಅದಕ್ಕೆ ವಿದ್ಯಾ ನಗಾಡ್ಕೊಂಡು ಬಂದು, ಅಪ್ಪಿತಪ್ಪಿ ನಾನು ನಿಮ್ಮ ಹತ್ರ ವಿಷಯ ಏನು ಅಂತ ನಾನು ಈ ಸತ್ಯನ ಹೇಳ್ಬಿಟ್ಟಿದ್ರೆ ಮಂಟಪದಲ್ಲಿ ಅವರಿಬ್ಬರು ಪ್ರೀತಿ ವಿಷಯ ಗೊತ್ತಾಯ್ತು ತಾನೇ. ಆವಾಗ ಚಿಕ್ಕ ಮಾವ ಬಂದು ಅವ್ರನ್ನ ರಾಖಿನ ಚೆನ್ನಾಗಿ ಹೊಡಿತಿದ್ರು, ನೀವು ಸುಮ್ಮನೆ ನಿಂತಿದ್ರಲ್ಲ, ಅವಾಗ ಏನು ಮಾಡಿಬಿಟ್ರಿ ನೀವು. ಅದೇ ಕೆಲಸನ ಮುಂಚೆನೇ ಹೇಳ್ಬಿಟ್ಟಿದ್ರೆ ನೀವು ಅದೇ ಕೆಲಸನ ಮಾಡ್ತಾ ಇದ್ರಿ, ರಾಖಿಗೆ ಹೊಡಿತಾ ಇದ್ರಿ ಹೊರತು ಇಬ್ರಿಗೂ ಸಹ ಮದುವೆ ಮಾಡ್ತಾ ಇರಲಿಲ್ಲ ಅಂತ ವಿದ್ಯಾ ಭದ್ರನಿಗೆ ಖಡಕ್ಕಾಗಿ ಉತ್ತರ ಕೊಡ್ತಾಳೆ.